ಸಿದ್ದರಾಮಯ್ಯ ಮೇಲೆ ಸಿಎಂ ಸಿಟ್ಟಾಗಿದ್ದಾರಾ? ಹಾಸನದ ಮೇಲೆ ಸಿದ್ದರಾಮಯ್ಯನವರಿಗೆ ಒಲವು ಜಾಸ್ತಿ ಇದೆಯಾ? ಮಂಡ್ಯ ಅಂದ್ರೆ ಸಿದ್ದರಾಮಯ್ಯನವರಿಗೆ ಅಸಡ್ಡೇನಾ ಅನ್ನುವ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಸಿದ್ದರಾಮಯ್ಯ ಮೇಲೆ ಸಿಎಂ ಎಚ್ಡಿಕೆಗೆ ಸಿಟ್ಟಿದೆಯಾ ಅನ್ನುವ ಪ್ರಶ್ನೆ ಕೂಡ ಈಗ ಎದ್ದಿದೆ. ಸಿದ್ದರಾಮಯ್ಯ ಮೇಲೆ ಸಿಎಂ ಎಚ್ಡಿಕೆಗೆ ಸಿಟ್ಟು ಅಂತ ಕೂಡ ಹೇಳಲಾಗ್ತಾ ಇದೆ. ಆ ಒಂದು ಪ್ರಶ್ನೆ ಕೂಡ ಎದ್ದಿರುವಂತದ್ದು. ಹಾಸನದ ಮೇಲೆ ಸಿದ್ದರಾಮಯ್ಯನವರಿಗೆ ಒಲವು ಜಾಸ್ತಿ ಇದೆಯಾ? ಹಾಗಾದ್ರೆ ಮಂಡ್ಯ ಅಂದ್ರೆ ಸಿದ್ದರಾಮಯ್ಯನವರಿಗೆ ಅಸಡ್ಡೇನಾ ಅನ್ನುವ ಪ್ರಶ್ನೆ ಇಲ್ಲಿ ಯಾವ ಕಾರಣಕ್ಕೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಒಂದ್ ಕಡೆ ಹಾಸನಕ್ಕೆ ತೋರಿದಂತ ಒಲವು ಮಂಡ್ಯಕ್ಕಿಲ್ಲ, ಮಂಡ್ಯ ನಿರ್ಲಕ್ಷ್ಯಕ್ಕೆ ಕಾರಣ ಸಿಎಂ ಪುತ್ರನ ಸ್ಪರ್ಧೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಯಾವ ಕಾರಣಕ್ಕೆ ನಿರ್ಲಕ್ಷ್ಯ ಅಂತ ನೋಡೋದಾದ್ರೆ, ಹಾಸನ ಕಾಂಗ್ರೆಸ್ಸಿಗರ ಸಭೆಯನ್ನ ನಡೆಸಿದ್ರು ಸಿದ್ದರಾಮಯ್ಯನವರು, ಮನವೊಲಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು, ಪ್ರಜ್ವಲ್ಗೆ ಬೆಂಬಲಿಸುವಂತೆ ಸೂಚನೆಯನ್ನ ಕೂಡ ನೀಡಿದ್ರು, ರೇವಣ್ಣ ಬಂದು ಕೇಳಿದಾಕ್ಷಣ ಸ್ಪಂದನೆಯನ್ನ ಕೊಟ್ರು, ಮೈತ್ರಿ ವಿರೋಧಿಗಳಿಗೂ ವಾರ್ನ್ ಮಾಡಿದ್ರು ಸಿದ್ದರಾಮಯ್ಯನವರು. ಇಲ್ಲಿ ಪ್ರಮುಖವಾಗಿ ಅವರ ನಿವಾಸಕ್ಕೆ ಕರೆಸಿಕೊಂಡು ಎಲ್ಲ ಮಾತುಕತೆಯನ್ನ ಮಾಡಿ ಮನವೊಲಿಸಿದ್ರು. ಹಾಸನಕ್ಕೆ ತೋರಿದಂತ ಒಲವು ಮಾತ್ರ ಮಂಡ್ಯಕ್ಕಿಲ್ಲ. ಮಂಡ್ಯ ಕಾಂಗ್ರೆಸ್ಸಿಗರ ಸಭೆಯನ್ನ ನಡೆಸಿಲ್ಲ ಇದುವರೆಗೂ ಸಿದ್ದರಾಮಯ್ಯನವರು. ನಿಖಿಲ್ ನಾಮಿನೇಷನ್ಗೆ ಬರಲು ಕೂಡ ಹಿಂದೇಟನ್ನ ಹಾಕಿದ್ದಾರೆ. ಮಾಜಿ ಸಿಎಂ ಆಗಿರುವಂತ ಸಿದ್ದರಾಮಯ್ಯನವರು ಹಾಸನಕ್ಕೆ ತೋರಿದಂತ ಪ್ರೀತಿಯನ್ನ ಮಂಡ್ಯಕ್ಕೆ ತೋರಿಸ್ತಾ ಇಲ್ಲ. ಪ್ರಜ್ವಲ್ ಮೇಲೆ ತೋರಿದಂತ ಒಲವು ನಿಖಿಲ್ ಮೇಲಿಲ್ಲ. ಮಂಡ್ಯ ಕಾಂಗ್ರೆಸ್ಸಿಗರ ನಡೆಗೆ ಸಿದ್ದರಾಮಯ್ಯನವರು ಗಪ್ ಚುಪ್ ಆಗಿದ್ದಾರೆ. ಯಾವುದೇ ರೀತಿಯಾದಂತ ಮನವೊಲಿಸುವಂತ ಕೆಲಸವನ್ನ ಕೂಡ ಮಾಡಿಲ್ಲ. ನಿಖಿಲ್ ಬಗ್ಗೆ ಅಸಡ್ಡೆಗೆ ಗರಂ ಮಾತ್ರ ಸಿಎಂ ಅನ್ನುವ ಪ್ರಶ್ನೆ ಈಗ ಎದ್ದಿರುವಂತದ್ದು. ಯಾಕೆಂದ್ರೆ ಸಿದ್ದರಾಮಯ್ಯನವರ ಒಂದು ಬೆಳವಣಿಗೆಗಳು, ಅವರ ಮನೆಯಲ್ಲಿ ಆದಂತ ಬೆಳವಣಿಗೆಗಳು, ಇನ್ನು ನಿಖಿಲ್ ಕುಮಾರಸ್ವಾಮಿಯ ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲಿ ಬರೆದಂತ ವಿಚಾರ, ಇವೆಲ್ಲವೂ ಕೂಡ ಗರಂ ಆಗೋದಕ್ಕೆ ಕಾರಣ ಅಂತ ಹೇಳಲಾಗ್ತದೆ. ಇನ್ನು ಸಿದ್ದರಾಮಯ್ಯನವರು ಏನ್ ಮಾತನಾಡಿದ್ದಾರೆ, ಕುಮಾರಸ್ವಾಮಿ ಅವರು ಏನ್ ಮಾತನಾಡಿದ್ದಾರೆ ಅಂತ ಒಂದ್ಸಲ ನೋಡೋಣ. ಎಲ್ಲ ಕಡೆ ಹೋಗಲ್ಲ ನಾನು, ನಮ್ದು ಚಾಮರಾಜನಗರಕ್ಕಿಲ್ಲ, ನಮ್ಮ ಮಗ ಹೋಯ್ತಾನೆ. ಇಲ್ಲಪ್ಪ, ಎಲ್ಲ ಕಡೆ ಹೆಂಗ್ ಹೋಗಕ್ಕಾದ್ರಿ? ನಾನು ಮೊದಲೇ ಒಪ್ಕೊಂಡಿದ್ದೆ, ಮೈಸೂರಿಗೆ ಬರ್ತೀನಿ, ಚಿತ್ರದುರ್ಗಕ್ಕೆ ಬರ್ತೀನಿ ಅಂತ. ಎರಡು ಕಡೆ ಹೋಗಕ್ ಸಾಧ್ಯ ಆಗುತ್ತೆ ಹೊತ್ತು ಎಲ್ಲ ಕಡೆ ಹೋಗಕ್ಕಾಗಲ್ಲ. ಮತ್ತೆ ಒಂದೇ ಟೈಮ್ಗೆ ಇಟ್ಕೊತಾರೆ ಎಲ್ಲರೂ, ಹೋಗಕ್ಕಾಗಲ್ಲ. ಅದೇ ನಮ್ಮ ಮಗನಿಗೆ ಆಶೀರ್ವಾದ ಮಾಡಿ ಅಂತ ಹೇಳಕ್ ಬಂದಿದ್ರು ಅಷ್ಟೇ. ಎಲ್ಲ ಕಡೆ ಮತ್ತು ಜೆಡಿಎಸ್ ಪಕ್ಷದ ಮೈತ್ರಿಯ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ 28 ಲೋಕಸಭಾ ಸ್ಥಾನಗಳಲ್ಲಿ 8 ಅಭ್ಯರ್ಥಿಗಳು ಜಾತ್ಯತೀತ ಜನತಾದಳದಿಂದ, 20 ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆಯಲ್ಲಿ ನಿಲ್ತಾ ಇರತಕ್ಕಂಥದ್ದೇನಿದೆ, ಕೆಲವು ಕ್ಷೇತ್ರಗಳಲ್ಲಿ ಗೊಂದಲ ಇರತಕ್ಕಂಥದ್ದನ್ನು ಇವತ್ತು ನಾವೇನು ಕಾಣ್ತಾ ಇದ್ದೇವೆ. ನಾನು ಗೊಂದಲವೇ ಇಲ್ಲ ಅಂತಕ್ಕಂಥ ಹೇಳಲಿಕ್ಕೆ ಹೋಗೋದಿಲ್ಲ. ಜೆಡಿಎಸ್ ಪಕ್ಷ ಸ್ಪರ್ಧೆ ಮಾಡತಕ್ಕಂಥ 8 ಕ್ಷೇತ್ರಗಳನ್ನು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ನಮ್ಮದೇ ಆದಂಥ ಸ್ಟ್ರಾಟಜಿ ನಾವು ಏನು ಮಾಡಬೇಕು ಮಾಡ್ಕೊಂಡಿದ್ದೇವೆ. ಯಾರು ಎಷ್ಟೇ ನನ್ನ ಪಕ್ಷದ ಅಭ್ಯರ್ಥಿಗಳಿಗೆ ಇವತ್ತು ಬ್ಯಾಕ್ ಸ್ಟ್ಯಾಪ್ ಮಾಡತಕ್ಕಂಥ ಘಟನೆಗಳು ನಡೆದವು, ನಾನು ಕಾಂಗ್ರೆಸ್ನ 20 ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಿಂತಿದ್ದಾರೆ, ಅವರ ಗೆಲುವಿಗೆ ನನ್ನ ಪಕ್ಷದ ಕಾರ್ಯಕರ್ತರು ನಾವು ಆ ರೀತಿ ಮಾಡಲಿಕ್ಕೆ ಹೋಗೋದಿಲ್ಲ. ನಮ್ಮನ್ನು ಯಾರು ಇದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಜನಾರ್ದನ್ ಹೆಬ್ಬಾರ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಸಿದ್ದರಾಮಯ್ಯನವರ ನಡೆಯನ್ನ ನೋಡ್ತಾ ಇದ್ರೆ ಯಾರಿಗಾದ್ರೂ ಅನುಮಾನ ಬಂದೇ ಬರುತ್ತೆ, ಹಾಸನಕ್ಕೆ ತೋರ್ತಾ ಇರುವಂತ ಪ್ರೀತಿ ಮಂಡ್ಯಕ್ಕಿಲ್ಲ ಅನ್ನೋದು ಯಾಕೆ ಅಂತ. ಖಂಡಿತವಾಗಿಯೂ ಸಿಎಂ ಕುಮಾರಸ್ವಾಮಿ ಸಹಿತ ಇದೇ ಕಾರಣಕ್ಕಾಗಿ ಅಷ್ಟೊಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು. ಹಾಸನದಲ್ಲಿ ಇರುವಂತಹ ಒಂದು ಕಾಳಜಿ ಮಂಡ್ಯದಲ್ಲಿ ಯಾಕಿಲ್ಲ ಅಂತೇಳಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಒಳಗೊಳಗೆ ಷಡ್ಯಂತ್ರ ಮಾಡ್ತಿದ್ದಾರಾ ಅನ್ನುವಂಥ ಅನುಮಾನ ಸಹಜವಾಗಿ ಮೂಡುತ್ತೆ. ಯಾಕಂದ್ರೆ ಹಾಸನದ ಕಾಂಗ್ರೆಸ್ ಮುಖಂಡರು ಬಂದಂಥ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗೆ ಬೆಂಬಲ ಮಾಡೋದಿಲ್ಲ ಅಂತಾದ್ರೆ ನೀವು ಹೊರಟು ಹೋಗಿ ಅನ್ನುವಂಥ ಮಾತನ್ನ ಸಿದ್ದರಾಮಯ್ಯ ನೇರವಾಗಿ ಹೇಳ್ತಾರೆ. ಆದರೆ ಮಂಡ್ಯದಲ್ಲಿ ಅದೇ ರೀತಿ ಸಮಸ್ಯೆ ಇದೆ, ಸಾಕಷ್ಟು ಸಮಸ್ಯೆ ಇದೆ. ಇಲ್ಲಿ ಒಳಗೊಳಗೆ ಕಾಂಗ್ರೆಸ್ನ ಕೆಲವು ಪ್ರಮುಖರೆಲ್ಲರೂ ಕೂಡ ಜೆಡಿಎಸ್ ವಿರೋಧವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಸುಮಲತಾ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ
ಒಂದಷ್ಟು ಅನುಮಾನಗಳಿದ್ದಾವೆ ಅಂತ ಒಂದು ಕೆಲವೊಂದು ವಿಚಾರಗಳು ಕೂಡ ಬಹಿರಂಗ ಆಗಿದ್ದಾವೆ. ಅದೇ ಕಾರಣಕ್ಕಾಗಿ ಯಾಕೆ ಅವರನ್ನ ಕರೆದು ಮಾತನಾಡಿಸಲ್ಲ, ಅವರ ಜೊತೆ ಸಂಧಾನ ಮಾಡಿ ಅವರನ್ನ ಅಸಮಾಧಾನವನ್ನು ಶಮನಗೊಳಿಸಿ ಮೈತ್ರಿ ಅಭ್ಯರ್ಥಿಗೆ ಬೆಂಬಲಿಸುವಂತ ಒಂದು ಕೆಲಸವನ್ನು ಮಾಡಬೇಕಾಗಿತ್ತು. ಸಿದ್ದರಾಮಯ್ಯನವರು ಯಾಕೆ ಮಾಡ್ತಾ ಇಲ್ಲ ಅನ್ನುವಂಥ ವಿಚಾರ. ಇದಕ್ಕೆ ಸಾಕಷ್ಟು ಕಾರಣಗಳಿರ್ಬೋದು. ಹಿಂದೆ ಅವರು ಮೈಸೂರಿನಲ್ಲಿ ಸೋತಂತ ವಿಚಾರಗಳಿರ್ಬೋದು. ಆ ಒಂದು ಸೇಡನ್ನ ಈಗ ತೀರಿಸಿಕೊಳ್ಳಿಕ್ಕೆ ಹೊರಟಿದ್ದಾರೆ. ಇಂಥ ಅನುಮಾನಗಳು ಸಹಜವಾಗಿಯೇ ಬರುತ್ತೆ. ಮೈತ್ರಿ ಸರ್ಕಾರದಲ್ಲಿ ಸಮನ್ವಯ ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ದಾರೆ ಸಿದ್ದರಾಮಯ್ಯನವರು. ಎಲ್ಲ ಸಮಸ್ಯೆಯನ್ನ ಸರಿಪಡಿಸ್ಕೊಂಡು ಹೋಗಬೇಕಾಗಿದೆ. ಅದನ್ನ ಸರಿಪಡಿಸ್ಕೊಂಡು ಹೋಗೋದು ಬಿಟ್ಟು ಇವರು ಯಾಕೆ ಈ ರೀತಿ ಮಲ್ತಾಯಿ ಧೋರಣೆಯನ್ನು ತೋರ್ತಾ ಇದ್ದಾರೆ. ಇಲ್ಲಿ ಮತ್ತೊಂದು ಪ್ರಶ್ನೆ ಅಂದ್ರೆ, ಇಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಮೈಸೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ನಾಯಕರ ಮನವೊಲಿಸ್ತಾ ಇಲ್ಲ. ಸೊ ಆ ಒಂದು ಸಿಟ್ಟು ಸಿದ್ದರಾಮಯ್ಯನವರಿಗೆ ಇದೆಯಾ ಅಂತ. ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ನೇರವಾಗಿ ಸಾರಾ ಮಹೇಶ್ ಅವರು ಅವತ್ತೊಂದು ಮಾತನ್ನ ಹೇಳಿಬಿಟ್ರು, ಮಂಡ್ಯದಲ್ಲಿ ಯಾವ ರೀತಿ ನೀವು ನಡ್ಕೊಳ್ತೀರೋ ಅದಕ್ಕೆ ಪ್ರತಿಯಾಗಿ ನಾವು ಮೈಸೂರಿನಲ್ಲಿ ನಡ್ಕೊಳ್ತೀವಿ ಅನ್ನೋಂಥ ಮಾತನ್ನ ಸಾರಾ ಮಹೇಶ್ ಅವರು ಹೇಳಿದ್ರು. ಅದೇ ಕಾರಣಕ್ಕಾಗಿ ಇದು ಇಷ್ಟೊಂದು ಜಟಿಲವಾಗಿದೆ. ಅಂದ್ರೆ ಇವ್ರು ನಮಗೆ ಸಡ್ಡು ಹೊಡಿತಾರೆ ಅಂದ್ರೆ ನಾವ್ ಯಾಕೆ ಸುಮ್ಮನೆ ಇರಬೇಕು ಅನ್ನೋಂಥ ಮಾತುಗಳು ಬರ್ತವೆ, ಒಂದು ವಿಚಾರಗಳು ಬರ್ತವೆ. ಅದೇ ಕಾರಣಕ್ಕಾಗಿ ಇಷ್ಟೊಂದು ಜಟಿಲವಾಗ್ತಾ ಇದೆ. ಸಿದ್ದರಾಮಯ್ಯನವರು ಕೂಡ ಇದೇ ಕಾರಣಕ್ಕಾಗಿ ಅಷ್ಟೊಂದು ಆಕ್ರೋಶಭರಿತವಾಗಿ ಮುಖ್ಯಮಂತ್ರಿಗಳು ಮಾತನಾಡಿದ್ರು ಸುಮ್ಮನೆ ಇದ್ದಾರೆ. ಯಾಕಂತಂದ್ರೆ ಇವ್ರು ಏನ್ ಮಾತಾಡ್ತಾರೋ ಮಾತಾಡ್ಲಿ ಅನ್ನೋ ವಿಚಾರಕ್ಕಾಗಿ ಸುಮ್ಮನೆ ಇದ್ದಾರೆ. ಒಂದು ಕಡೆ ತುಮಕೂರಿನ ಸಮಸ್ಯೆ, ಅಲ್ಲಿಯೂ ಕೂಡ ಅದೇ ರೀತಿ ಈಗ ಸಮಸ್ಯೆ ಶುರುವಾಗಿದೆ. ಕಾಂಗ್ರೆಸ್ನವರು ಒಳಗೊಳಗೆ ಜೆಡಿಎಸ್ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಅನ್ನೋಂಥ ಮಾತುಗಳು ಎತ್ಕಡ್ತಾ ಇದ್ದಾರೆ ಕಾಂಗ್ರೆಸ್ನವ್ರನ್ನ ಕೆಲವರು ಅನ್ನೋ ಮಾತುಗಳು. ಅಂದ್ರೆ 2-3 ಕ್ಷೇತ್ರದಲ್ಲಿಯೂ ಕೂಡ ಕಾಂಗ್ರೆಸ್ನವರೇ ಜೆಡಿಎಸ್ ಅಭ್ಯರ್ಥಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಕೇವಲ ಹಾಸನಕ್ಕೆ ಮಾತ್ರ ಯಾಕೆ ಒಂದು ಅಸಮಾಧಾನವನ್ನು ಶಮನ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಉಳಿದಂತ ಕ್ಷೇತ್ರಗಳಿಗೂ ಮಾಡ್ಲಿ, ತುಮಕೂರು ಮತ್ತು ಮಂಡ್ಯಕ್ಕೂ ಮಾಡಬೇಕು ಅನ್ನೋಂಥದ್ದು ಮುಖ್ಯಮಂತ್ರಿಗಳ ಒಂದು ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.